ವಾಹಿನಿಯ ಎಲ್ಲ ವೀಕ್ಷಕರಿಗೆ ತುಂಬು ಹೃದಯದಿಂದ ಸ್ವಾಗತವನ್ನು ಕೊಡ್ತಾ ಮೈಸೂರು ಜಿಲ್ಲೆ ಕಣ್ಣೂರು ಗೋಪಿ ಮಠದಲ್ಲಿ ಈ ದಿನ ನಮ್ಮ ಭೂಮಿಯ ಪ್ರೀತಿಯ ಮಾಧ್ಯಮ ಮಿತ್ರರು ನಾಗರಾಜ್ಜಿಯವರು ಸವಿತಾ ಸಮಾಜದ ಪ್ರತಿಯೊಂದು ಕಾರ್ಯಕ್ರಮವನ್ನು ಯಾವುದೇ ಜಿಲ್ಲೆಯಲ್ಲಾದರೂ ಕೂಡ ಪ್ರೋತ್ಸಾಹಿಸಿ ಅವರ ಒಂದು ಮಾಧ್ಯಮದಲ್ಲಿ ಪ್ರಸಾರ ಮಾಡುವಂಥ ಧೀಮಂತ ಮಾಧ್ಯಮ ಮಿತ್ರರು ನಮ್ಮ ನಾಗರಾಜ್ಜಿಯವರು. ಅದರ ಜೊತೆಗೆ ನಮ್ಮ ಸವಿತಾ ಸಮಾಜದ ಹಿರಿಯರು ಗಣೇಶ್ ಅವರು, ಕುಮಾರ್ ಸರ್ ಅವರು, ಹಾಗೆ ಇಲ್ಲಿ ನೆಲೆದಂಥ ಎಲ್ಲ ಯುವ ಮಿತ್ರರ ಜೊತೆಗೂಡಿ ಸ್ನೇಹಸಿರಿ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸರ್. ನಮಸ್ಕಾರ. ನಮ್ಮ ಒಂದು ಕಿರುಪರಿಚಯ ನಮ್ಮ ವಾಹಿನಿ. ನಾನು ಅಷ್ಟು ದೊಡ್ಡವನೆಲ್ಲ ಸನ್ಮಾನ ಮಾಡ್ತಾ ಇದ್ದ ಜವಾಬ್ದಾರಿ ನಿಮ್ಮ ಸವಿತಾ ಸಮಾಜದಿಂದ ನನಗೆ ಒಂದು ಕೊಟ್ಟಂತ ಇದೆ. ಈಗ ಹಾಗಾಗಿ ನಾನೆಲ್ಲೋ ಒಂದು ಸಣ್ಣ ಪುಟ್ಟ ಸುದ್ದಿ ಮಾಡ್ಕೊಂಡು ನಿಮ್ಮದಲ್ಲಿದ್ದವರು ಸನ್ಮಾನ ಎಲ್ಲ ಅವಶ್ಯಕತೆ ಇಲ್ಲ ಅಂತ ಕೇಳಿದ್ರೆ ನನಗಿಂತ ದೊಡ್ಡ ದೊಡ್ಡವರು ಇದ್ದಾರೆ ಮಾಧ್ಯಮದವರು. ಹಾಗಾಗಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಕರೆಸಿ ಇದು ಮಾಡೋಕ್ಕೆ ನಾನು ಯಾವುದೂ ಚಿರಋಣಿಯಾಗಿರ್ತೀನಿ. ನಿಮ್ದು ಯಾವುದೇ ಇಡೀ ರಾಜ್ಯದಲ್ಲಿ ಯಾವುದೇ ನಿಮ್ಮ ದಿಗ್ಗಜ ವಿಮಾನಗಳು ಯಾವುದೇ ರೀತಿಯಾದ ಕೆಲಸ ಕಾರ್ಯಗಳು ಮತ್ತು ಯಾವುದೇ ಸರ್ಕಾರೇತರ ವಿಚಾರೇತರವಾಗಿ ನಾನು ನಿಮ್ಮ ಜೊತೆಲಿ ಇರ್ತೀನಿ ಈ ಮೂಲಕ ಹೇಳ್ತೀನಿ. ಸ್ನೇಹಸಿರಿ ಕಾರ್ಯಕ್ರಮಕ್ಕೆ ಬಂದು ಒಬ್ಬ ಉತ್ತಮವಾದ ಮಾಧ್ಯಮ ಮಿತ್ರರಿಗೆ ಸ್ನೇಹಸಿರಿಯಲ್ಲಿ ಇಲ್ಲಿ ಹೋಗಿ ಬಲ್ಲೂರಿನ ಸಮಸ್ತ ಸವಿತಾ ಸಮಾಜದ ಬಂಧುಗಳು ಚಿಂತನ ಮಾಡ್ತಾರೆ. ನಮ್ಮ ಸಮಾಜದವ್ರನ್ನ ಪ್ರೋತ್ಸಾಹಿಸುವಂಥವ್ರನ್ನ ನಾವು ಸನ್ಮಾನಿಸಿದ್ರೆ ಅದರಲ್ಲಿ ಏರುಪೂರ್ವವಾಗುತ್ತೆ. ಹಾಗಾಗಿ ಹಿರಿಯರು ಗಣೇಶ್ ಅವರು ಮಾತಾಡ್ತಾರೆ. ಎಲ್ಲರೂ ಅವರಿಗೆ ನಮನವನ್ನು ಸಲ್ಲಿಸೋಣ. ಭಗವಂತ ಸಕಲ ಸೌಭಾಗ್ಯಗಳನ್ನು ನೀಡಿ ಯಶಸ್ಸು ಅವರ ಬಾಳಲಿ ಬರಲಿ. ಮಾಧ್ಯಮ ಮಿತ್ರರಿಗೆ ತುಂಬ ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾಕೆಂದರೆ ಇಷ್ಟು ನನ್ನ ಆಧಾರದಿಂದ ನೀವು ಇದು ಮಾಡ್ತಾ ಇದ್ದೀರ ಅಂದರೆ